ಪಿಗ್ಮೆಂಟೇಷನ್ ನಮ್ಮ ಇಂಡಿಯನ್ಸ್ಗೆ ಇರುವಂಥ ಒಂದು ಕಾಮನ್ ಸ್ಕಿನ್ ಪ್ರಾಬ್ಲಮ್. ಸೊ ಪಿಗ್ಮೆಂಟೇಷನ್ ಮೇನ್ಲಿ ಏನಕ್ಕಪ್ಪ ಬರುತ್ತೆ ಅಂದರೆ ನಮ್ಮ ಇಂಡಿಯನ್ಸ್ಗೆ ಮೇನ್ಲಿ ಬಿಕಾಸ್ ಆಫ್ ಸನ್ ಎಕ್ಸ್ಪೋಜರ್ ಇಂದ ಡಾರ್ಕ್ ಸ್ಪಾಟ್ಸ್ ಆಗುತ್ತೆ. ಮತ್ತು ಇನ್ನು ಕೆಲವರಿಗೆ ಈ ರೀತಿ ಮೆಲಾಸ್ಮಾ ಅಂತೀವಿ, ಇದು ಒಂದು ಪರ್ಟಿಕ್ಯುಲರ್ ಸ್ಕಿನ್ ಕಂಡೀಷನ್, ಅದು ಕೂಡ ಆಗುತ್ತೆ. ಮತ್ತು ಈ ರೀತಿ ಪಿಂಪಲ್ಸ್ ಬಂದು ಹೋದ್ಮೇಲೆ ಅದು ಉಳ್ಕೊಳ್ಳುವಂಥ ಮಾರ್ಕ್ ಕೂಡ ಹಾಗೆ ಇರುತ್ತೆ. ದಟ್ ಈಸ್ ಆಲ್ಸೋ ಮೇನ್ಲಿ ಬಿಕಾಸ್ ಆಫ್ ನಾಟ್ ಯೂಸಿಂಗ್ ಸನ್ಸ್ಕ್ರೀನ್ ಮತ್ತು ಒಂದು ಪ್ರಾಪರ್ ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡಿಲ್ಲ ಅಂದರೆ ಕೂಡ ಪಿಗ್ಮೆಂಟೇಷನ್ ಆಗುತ್ತೆ. ಇನ್ನು ಪಿಗ್ಮೆಂಟೇಷನ್ ಅಂದರೆ ಇನ್ನು ಹಲವಾರು ವಿಧಗಳಿರುತ್ತೆ. ಡಾರ್ಕ್ ಸರ್ಕಲ್ಸ್, ಟ್ಯಾನಿಂಗ್ ಅಂತೀವಿ, ಮತ್ತು ಡಾರ್ಕ್ ಸ್ಪಾಟ್ಸ್, ಇದೆಲ್ಲ ಪಿಗ್ಮೆಂಟೇಷನ್ ಕ್ಯಾಟಗರಿಯಲ್ಲೇ ಬರುತ್ತೆ. ಇವತ್ತು ನಾನು ತೋರಿಸುವಂಥ ಒಂದು ಸ್ಕಿನ್ ಕೇರ್ ರೂಟೀನಲ್ಲಿ ಪಿಗ್ಮೆಂಟೇಷನ್ಗೆ ಮೇನ್ಲಿ ಯಾವ ಅಂಶಗಳಿರುವಂಥ ಮಾಯ್ಶ್ಚರೈಸರ್, ಸಿರಮ್ ಆರ್ ಸನ್ಸ್ಕ್ರೀನ್ ಇದೆಲ್ಲ ಯೂಸ್ ಮಾಡಿದ್ರೆ ಪಿಗ್ಮೆಂಟೇಷನ್ ದೂರ ಆಗುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಫೇಸ್ ವಾಶ್ಗೆ ಬಯೋಕ್ಯೂಲ್ನ ವಿಟಮಿನ್ ಸಿ ಪ್ಲಸ್ ಆರ್ಬ್ಯೂಟಿನ್ ಪ್ಲಸ್ AHA ಇರುವಂಥ ಒಂದು ಎವರ್ಗ್ಲೋ ರೇಡಿಯನ್ಸ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ಏನೇನಿದೆ ಅಂತ ಹೇಳಿ ಆರ್ಬ್ಯೂಟಿನ್ ಇದೆ ಪ್ಲಸ್ AHA, ದಟ್ ಈಸ್ ಮೇನ್ಲಿ ಒಂದು ಎಕ್ಸ್ಫೋಲಿಯೆಂಟ್, ಅಂದರೆ ನಿಮ್ಮ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡಿ ನಿಮ್ಮ ಸ್ಕಿನ್ನನ್ನು ರಿಪೇರ್ ಮಾಡುತ್ತೆ. ಮತ್ತು ಆರ್ಬ್ಯೂಟಿನ್ ಅಂತ ಏನಿದೆ ನೋಡಿ, ಅದು ಯಾವುದೇ ಒಂದು ಸಿರಮ್ ಅಥವಾ ಫೇಸ್ ವಾಶ್ ಅಥವಾ ಮಾಯ್ಶ್ಚರೈಸರ್, ಟೋನರ್ ಯಾವುದ್ರಲ್ಲಿದ್ದರೂ ಕೂಡ ನೀವು ಅದನ್ನು ಯೂಸ್ ಮಾಡ್ಬೋದು. ಆರ್ಬ್ಯೂಟಿನ್ ಏನು ಮಾಡುತ್ತೆ ಅಂದರೆ ಸ್ಕಿನ್ನಲ್ಲಿರುವಂಥ ಪಿಗ್ಮೆಂಟೇಷನ್ನ ದೂರ ಮಾಡಿ ನಿಮಗೆ ಒಂದು ಗ್ಲೋ ಕೊಡೋದಕ್ಕೆ ಮತ್ತು ಸ್ಕಿನ್ನ ಬ್ರೈಟ್ ಮಾಡೋದಕ್ಕೆ ಯೂಸ್ ಮಾಡೋದು. ಪ್ಲಸ್ ವಿಟಮಿನ್ ಸಿ ಕೂಡ ನಮ್ಮ ಸ್ಕಿನ್ನ ಬ್ರೈಟ್ ಮಾಡೋದಕ್ಕೆ ಯೂಸ್ ಮಾಡೋವಂಥದ್ದು. ಯಾವುದೇ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟಲ್ಲಿ ನೀವು AHA ಆರ್ BHA ಅಥವಾ ಆರ್ಬ್ಯೂಟಿನ್ ಅಥವಾ ಕೋಜಿಕ್ ಆ್ಯಸಿಡ್, ನೈಸಿನಮೈಡ್, ವಿಟಮಿನ್ ಸಿ ಇದೆಲ್ಲ ಏನು ಮಾಡುತ್ತಂದರೆ ನಮ್ಮ ಸ್ಕಿನ್ನಿನ ಪಿಗ್ಮೆಂಟೇಷನ್ ಕಡಿಮೆ ಮಾಡೋದಕ್ಕೆ ಯೂಸ್ ಮಾಡುವಂಥ ಪ್ರಾಡಕ್ಟ್. ಆ್ಯಂಡ್ ಈ ಒಂದು ಬಯೋಕ್ಯೂಲ್ನ ಫೇಸ್ ವಾಶಲ್ಲಿ AHAನೂ ಇದೆ, ಆರ್ಬ್ಯೂಟಿನ್ ಇದೆ, ವಿಟಮಿನ್ ಸಿ ಕೂಡ, ಮೂರು ಇರೋದ್ರಿಂದ ಪಿಗ್ಮೆಂಟೇಷನ್ನ ಕಂಟ್ರೋಲ್ ಮಾಡುತ್ತೆ, ಪ್ಲಸ್ ಗ್ಲೋ ಕೂಡ ಕೊಡುತ್ತೆ. ಆ್ಯಂಡ್ ಅದೇ ಕ್ಯಾಟಗರಿಯಲ್ಲಿ ಇರುವಂಥ ಬಯೋಕ್ಯೂಲ್ನ AHA ಪ್ಲಸ್ ಹೈಲುರಾನಿಕ್ ಆ್ಯಸಿಡ್ ಇರುವಂಥದ್ದು ಮತ್ತು ವಿಟಮಿನ್ ಸಿ ಪ್ಲಸ್ ಆರ್ಬ್ಯೂಟಿನ್ ಇದಿಷ್ಟು ಇರೋದ್ರಿಂದ ಸೇಮ್ ಫೇಸ್ ವಾಶಲ್ಲಿ ಏನೇನು ಅಂಶಗಳಿತ್ತು ನೋಡಿ, ಅದು ಕೂಡ ಅದು ಸೇಮ್ ಟು ಸೇಮ್ ಈ ಒಂದು ಸಿರಮಲ್ಲಿದೆ. ಸೊ ಈ ಸಿರಮ್ ಕೂಡ ಅದೇ ಒಂದು ಎಫೆಕ್ಟ್ನ ಕೊಡುತ್ತೆ. ಪ್ಲಸ್ ಇದರಲ್ಲಿ ಹೈಲುರಾನಿಕ್ ಆ್ಯಸಿಡ್ ಇರೋದ್ರಿಂದ ನಿಮ್ಮ ಸ್ಕಿನ್ನಿಗೆ ಒಂದು ಗ್ಲೋ ಕೂಡ ಕೊಡುತ್ತೆ. ಆ್ಯಂಡ್ ಈ ಒಂದು ಪ್ರಾಡಕ್ಟ್ಸ್ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಯೂಸ್ ಮಾಡ್ಬೋದು. ಇವಾಗ ಪಿಗ್ಮೆಂಟೇಷನ್ ಬರೀ ಆಯ್ಲಿ ಸ್ಕಿನ್ ಅವ್ರಿಗಿರುತ್ತೆ, ಡ್ರೈ ಸ್ಕಿನ್ ಅವ್ರಿಗಿರುತ್ತೆ, ಕಾಂಬಿನೇಷನ್ ಸ್ಕಿನ್ ಅವ್ರಿಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಎವ್ರಿ ಸ್ಕಿನ್ ಕಂಡೀಷನ್ ಹ್ಯಾಸ್ ಡಾರ್ಕ್ ಸರ್ಕಲ್ಸ್ ಆರ್ ಟ್ಯಾನ್ ಆರ್ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಅವರೆಲ್ಲ ಯೂಸ್ ಮಾಡ್ಬೋದು. ಆ್ಯಂಡ್ ಆಫ್ಟರ್ ಫೇಸ್ ವಾಶ್ ನೆಕ್ಸ್ಟ್ ಸಿರಮ್, ನೆಕ್ಸ್ಟ್ ಮಾಯ್ಶ್ಚರೈಸರ್ಗೆ ನನ್ನ ಫೇವ್ರೆಟ್ ಸೆಟಾಫಿಲ್ ಮಾಯ್ಶ್ಚರೈಸರ್. ಇದು ನಾನು ರೆಗ್ಯುಲರಾಗಿ ತುಂಬ ವರ್ಷಗಳಿಂದ ಯೂಸ್ ಮಾಡ್ತಿರುವಂಥ ಮಾಯ್ಶ್ಚರೈಸರ್. ವೈ ಐ ಲವ್ ದಿಸ್ ಮಾಯ್ಶ್ಚರೈಸರ್ ಈವನ್ ಇನ್ ಸ್ಪೈಟ್ ಆಫ್ ಹ್ಯಾವಿಂಗ್ ಕಾಂಬಿನೇಷನ್ ಸ್ಕಿನ್ ಟೈಪ್ ಅಂದರೆ ಏನಕ್ಕಂದರೆ ಇದು ಕೊಡುವಂಥ ಒಂದು ಡೀಪ್ ಹೈಡ್ರೇಷನ್ ಆ್ಯಂಡ್ ನರಿಶ್ಮೆಂಟ್. ಮತ್ತು ಇದು ಒಂದು ನಾನ್ ಕಾಮಿಡೋಜೆನಿಕ್ ಮಾಯ್ಶ್ಚರೈಸರ್. ನಾನ್ ಕಾಮಿಡೋಜೆನಿಕ್ ಅಂದರೆ ಏನು, ಆಯ್ಲಿ ಸ್ಕಿನ್ ಇರೋರಿಗೆ ಮತ್ತು ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಇದು ಒಂದು ಸೇಫ್ ಪ್ರಾಡಕ್ಟ್ ಅಂತ. ಸೊ ಈ ಮೂರು ಸ್ಟೆಪ್ ಆದಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡೋದನ್ನು ಮರಿಬೇಡಿ. ಸಿನಮೈಡ್ನ ಒಂದು ಸನ್ಸ್ಕ್ರೀನ್, ಆಕ್ವಾ ಜೆಲ್ ಸನ್ಸ್ಕ್ರೀನ್, ಡರ್ಮಾಕೋನದ್ದು, ಆ್ಯಂಡ್ ದಿಸ್ ಹ್ಯಾಸ್ SPF ಆಫ್ 50 ಆ್ಯಂಡ್ PA+++. ಯಾವುದೇ ಒಂದು ಸನ್ಸ್ಕ್ರೀನ್ನ ರೇಟಿಂಗ್ SPF 30 ಆ್ಯಂಡ್ ಅಬವ್ ಇರಬೇಕು, 30 ಮೇಲೆ ಇರಬೇಕು, ಮತ್ತು PA+++ ಇರಬೇಕು. ಇನ್ ಕೇಸ್ ನೀವು ಸನ್ಸ್ಕ್ರೀನ್ ಯೂಸ್ ಮಾಡ್ತಿಲ್ಲ ಅಂದರೆ ನಿಮಗೆ ಪಿಗ್ಮೆಂಟೇಷನ್ ಇಟ್ಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಕಾಸ್. ಮತ್ತು ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ ಅಂದರೆ ಏನೇನಾಗುತ್ತೆ ಅಂತ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಿದೆ ನೋಡಿ. ಈ ವಿಡಿಯೋ ಚೆಕ್ ಮಾಡೋದನ್ನು ಮರಿಬೇಡಿ, ವೆರಿ ಇಂಪಾರ್ಟೆಂಟ್ ವಿಡಿಯೋ. ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಈ ಪ್ರಾಡಕ್ಟ್ ನೀವು ಎಲ್ಲ ಪ್ರಾಡಕ್ಟ್ಸು ನೀವು ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಆಯ್ಲಿ ಸ್ಕಿನ್ ಎಲ್ಲರೂ ಯೂಸ್ ಮಾಡ್ಬೋದು. ಮೇನ್ಲಿ ನಿಮಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಚೆಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸಿ ಆಲ್ ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬೈ.